ಚಾನಲ್. ಇವತ್ತು ಸಂಡೇ ನೋಡ್ರಿ, ನಮ್ಮ ಚಿನ್ನೂನ ಎಕ್ಸಾಮ್ ಕೂಡ ಎಲ್ಲ ಮುಗ್ದುವ. ಸೊ ಇನ್ಮೇಲೆ ಫುಲ್ ಫ್ರೀ ಅಂತ ಹೇಳ್ಬೋದು. ಬಟ್ ಎಕ್ಸಾಮ್ ಮುಗ್ದವ. ಚಿನ್ನು ಹೇಳಕತ್ತಾನ ಇನ್ನೂ ಒಂದು 4 ಡೇಸ್ ಸ್ಕೂಲಿಗೆ ಹೋಗ್ಬೇಕು ಮಮ್ಮ ಅಂಥೇಳಿ. ಬಟ್ ಎಕ್ಸಾಮ್ ಮುಗಿದ್ಮ್ಯಾಗ ಯಾಕೆ ಬಾ ಅಂತ ಹೇಳಿದಾರೆ ಗೊತ್ತಿಲ್ಲ. ಇನ್ನೂ ಗ್ರೂಪ್ ಒಳಗೆ ಮೆಸೇಜ್ ಕೂಡ ಬಂದಿಲ್ಲ. ಬಂತಂದ್ರೆ ಗೊತ್ತಾಗ್ತೈತಿ, ಬರಲಿಲ್ಲ ಅಂದರೆ ಮನೆಯೊಳಗೆ ಇರ್ಬೇಕಷ್ಟೆ. ಸೊ ಎಕ್ಸಾಮ್ ಒಂದು ಮುಗಿತಲ್ಲ, ಅದೊಂದು ಟೆನ್ಷನ್ ಕಡಿಮೆ ಆಯ್ತು ನೋಡ್ರಿ. ಇಲ್ಲಾಂದ್ರೆ ನನಗಿಂತ ಬರೀ ಅವಂದ ಕೇರ್ ಮಾಡಿ ಸಾಕಾಗಿತ್ತು. ನನ್ನ ಹೆಲ್ತ್ ಸ್ವಲ್ಪ ಇದಾಗತ್ತಿತ್ತು. ರಾತ್ರಿ ಆಗಲಿ ಅವಂಗೆ ಸ್ಟಡಿ ಮಾಡಿಸೋದು, ರಾತ್ರಿ 2 ಗಂಟೆವರೆಗೂ ಅಭ್ಯಾಸ ಮಾಡಿಸ್ತಿದ್ದೆ ನೋಡ್ರಿ. ಯಾಕಂದ್ರೆ ಅವ್ನು ಬೇಗ ಸ್ಕೂಲ್ದಿಂದ ಬಂದ ಕೂಡಲೇ ಮಾಡತ್ತಿರಲಿಲ್ಲ, ಟೈಮ್ ಪಾಸ್ ಮಾಡೋದು ಒಟ್ಟಿಗೆ ಮಾಡ್ತಿದ್ದ. ಹಾಗಾಗಿ ಲೇಟ್ ಮಾಡಿ ಅಭ್ಯಾಸ ಮಾಡೋಕ್ಕೆ ಕೂಡ್ತಿದ್ದ. ಆಮೇಲೆ ಬೇಗ ಮುಗಿಸ್ತಿರ್ಲಿಲ್ಲ. ಅದಕ್ಕೆ ಒಟ್ಟಿನಲ್ಲಿ ಎಲ್ಲ ಕಂಪ್ಲೀಟ್ ಆಗಬೇಕಂತೇಳಿ ನಾನು ಕೂಡ್ತಿದ್ದೆ. ರಾತ್ರಿ 2 ಗಂಟೆ ಆಗ್ತಿತ್ತು. ಮತ್ತು ಬೆಳಗ್ಗೆ ಎದ್ದು 6 ಗಂಟೆಯಿಂದ ಮತ್ತೆ ಸ್ಟಡಿ ಮಾಡಿಸ್ತಿದ್ದೆ. 6 ಗಂಟೆಯಿಂದ ಒಂದು 7-8 ಗಂಟೆವರೆಗೆ 2 ತಾಸು ಮಾಡಿಸ್ತಿದ್ದೆ. ಸೊ ನನಗೆ ಸ್ಟ್ರೆಸ್ ಭಾಳ ಆಗತ್ತಿತ್ತು. ಆಮೇಲೆ ನಿದ್ದೆ ಕೂಡ ಆಗತ್ತಿರಲಿಲ್ಲ, ಸರಿಯಾಗಿ ಊಟನೂ ಆಗತ್ತಿರಲಿಲ್ಲ. ಇನ್ಮೇಲೆ ಸ್ವಲ್ಪ ಆರಾಮಾಗಿ ಇರಬೇಕಂತ ಅಂದ್ಕೊಂಡೇನೆ. ಏನಾಗ್ತೈತೆ ನೋಡಬೇಕು. ಈಗೇನಿಲ್ಲ, ಸ್ವಲ್ಪ ಕೈಗಳು ಬೆರಳುಗಳೆಲ್ಲ ಇದಾಗತ್ತ ನೋಡ್ರಿ. ಏನು ಗೊತ್ತಿಲ್ಲ, ಈ ಬೆರಳು ಯಾಕೆ ಹಿಂಗೆ ನುಸಾಕತ್ತವ ಅಂಥೇಳಿ. ಕೈ ಬೆರಳುಗಳು, ಕಾಲು ಬೆರಳುಗಳು ಎಲ್ಲ ನುಸಾಕತ್ತವ. ಆಮೇಲೆ ಸುಸ್ತಾಗತ್ತೈತಿ, ಒಂಥರ ಫೀಲಿಂಗ. ಇನ್ನೇನು ಭಾಳ ದಿನ ಇಲ್ಲ ನೋಡ್ರಿ, ಮಂತನೂ ಇಲ್ಲ ನನಗೆ. ಸೊ ಅದಕ್ಕೆ ಸ್ವಲ್ಪ ಏನೇನೋ ತ್ರಾಸುಗಳು ಜಾಸ್ತಿನೇ ಆಗತ್ತವ ಅಂತ ಅನ್ಸತ್ತೈತಿ. 9 ಮಂತ್ ಬೇರೆ ಐತಿ ಈಗ. ಸೊ ಇನ್ನೂ ಪ್ರಿಪೇರ್ ಆಗಿಲ್ಲ. ಅಂದ್ರೆ ಹಾಸ್ಪಿಟಲ್ ಬ್ಯಾಗ್ ಹಾಕಿರ್ಬೋದು, ನಂದು ಏನೇನು ತೊಗೊಳ್ಬೇಕು ಥಿಂಗ್ಸ್ ಅದು ಏನೂ ತೊಗೊಂಡಿಲ್ಲ. ಸ್ವಲ್ಪ ಈಗ ಎಕ್ಸಾಮ್ ಮುಗ್ದೈತಲ್ಲ, ಹಾಗಾಗಿ 1-2 ದಿನ ರಿಲ್ಯಾಕ್ಸ್ ಆಗಬೇಕು ಅಂತ ಅಂದ್ಕೊಂಡೇನ. ಬಟ್ ಮನೆ ಕ್ಲೀನಿಂಗ್ ಒಂದೈತಿ, ಇವತ್ತು ಮಾಡೋಣ ಅಂತ ಹೇಳಿದ್ವಿ ನಮ್ಮ ಹಸ್ಬೆಂಡ್ ಅವ್ರಿಗೆ. ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗ್ತದೆ ಅಂಥೇಳಿ ನೋಡೋಣಂತ. ಹಾಸಿಗೆ ಮಾಡಿಸ್ಬೇಕು ಅಂದ್ಕೊಳಕತ್ತಿದ್ದೆ. ಯಾಕಂದ್ರೆ ಇಷ್ಟು ದಿನ ಮತ್ತು ಮಾಡಿಸೋದ ಕಡಿಮೆ ಮಾಡಿದ್ದೆ ನೋಡಿರಿ, ಯಾಕಂದ್ರೆ ಆಗೋತ್ತಾಗಿತ್ತು. ಬಟ್ ಮತ್ತೀಗ ಏನಂದ್ರೆ ಸ್ವಲ್ಪ ಬಗ್ಗೋದು ಈ ಥರ ಎಲ್ಲ ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿನ. ಯಾಕಂದ್ರೆ ಇನ್ನೇನು ಹತ್ತಿರನೇ ಐತಲ್ಲ, ಅದಕ್ಕೆ. ಸೊ ಒಂದಷ್ಟು ಹಾಸಿಗೆ ಮಾಡಿಸಿದೆ, ಇನ್ನೊಂದು ಸ್ವಲ್ಪ ಅದಾವಷ್ಟೇ. ನಮ್ಮ ಚಿನ್ನು ಎದ್ದು ಕೆಳಗೆ ಹೋದ್ ನೋಡ್ರಿ. ನಮ್ಮ ಹಸ್ಬೆಂಡ್ ಅಂತೂ ಬೇಗನೆ ಎದ್ದಾರೆ, ಅವರು ಕೆಳಗನ ಅದಾರ. ಈಗ ಇವನಷ್ಟು ಹಾಸಿಗೆ ಮಾಡಿಸ್ಬಿಟ್ಟು ನಾನು ಹೋಗ್ತೇನೆ. ನೋಡ್ರಿ, ಗಿಡ ನೋಡತ್ತಿದ್ರು ಅವರು. ಬಟಾಟಿ ಗಿಡ ಇದ್ದಾವು, ಬಟಾಟ ಗಿಡ ಬುಡಕ್ಕೆ. ಇದು ಮೊನ್ನೆ ಹೇಳಿದ್ದೇನೆ, ಚೆನ್ನಾಗಿ ಕಬ್ಬು ಐತಲ್ಲಿ. ಕಬ್ಬು, ಮಲ್ಲಿಗೆ ಹೂವು ಸ್ವಲ್ಪ ಇನ್ನೂ ಇದಾಗಿಲ್ಲ ನೋಡ್ರಿ. ಮೊದಲು ಆಗತ್ತಿದ್ದು ಹೂವೆಲ್ಲ, ಆದ್ರೆ ಈಗ ಸ್ವಲ್ಪ ನೀರದು ಹಾಕಿ ಇನ್ನೊಂದು ಸ್ವಲ್ಪ ಇದು ಮಾಡ್ಬೇಕದನ್ನ. ಮತ್ತು ದಾಸವಾಳ ಗಿಡ ಈಗ ಚಿಗುರಾತೈತಿ, ಒಂದು ಮೊಗ್ಗು ಕೂಡ ಆಗೈತಿ. ಆ ಕಡೆ ಅವ್ರಿ ಕಾಳು ಬಳ್ಳಿ ಇದು ಮಾಡೈತಿ. ಸೊ ತೋಟ, ಸಣ್ಣ ತೋಟ ನೋಡ್ರಿ ನಮ್ದಿದು. ಹೋಟೆಲ್ಗೆ ಹೋಗಿದ್ರು ನೋಡ್ರಿ. ಇವತ್ತು ಸಂಡೇ ಅಂಥೇಳಿ ಏನಾರ ತಿನ್ನಕ್ಕೆ ತೊಗೊಂಡು ಬರೋಣ ಹೋಟೆಲ್ದಿಂದ ಅಂಥೇಳಿ. ತಿಳುಮುಳ ಅಲ್ಲದ ತಳಮಳ. ಹೊಟ್ಟಾಗ ತಿಳುಮುಳ ಆಗತ್ತ ಚಿಕ್ಕು. ಹಾಂ, ತೊಗೊಂಬರೋ ಚಿನ್ನ ಪ್ಲೇಟ್. ಏನದ? ಹಾಂ, ಅದು ಬಿಲ್ ಬಿಡು. ಏನು ದೋಸೆ ಏನ ಇದು? ಮಸ್ತ್ ಕಟ್ಕೊಟ್ಟಿದಾರಲ್ಲ. ನಿಂಗೇನಾ? ನಿಂಗೆ? ಓಕೆ, ನಿಂಗೆ ದೋಸೆ ಮತ್ತು ನನಗೆ ಪಲಾವ್ ಹೇಳಿದ್ದೆ. ನೋಡೋಣ ಏನು ತಂದಾರಂತ ಹೇಳಿ.
ಇದು ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರದ್ದು ಏನಿದು ಪುರಿ ಬಜ್ಜಿ, ಪುರಿ ಬಟಾಟಿ ಪಲ್ಯ, ಇದು ಮೈಸೂರು ಬಜ್ಜಿ, ಸಾಂಬಾರು, ಚಟ್ನಿ. ಇದು ನಂದು ಪಲಾವು, ಕೋಸಂಬರಿ, ಸಾಂಬಾರು, ಮೈಸೂರು ಬಜ್ಜಿ ಅಂದರೆ ನಂಗೆ ಭಾಳ ಇಷ್ಟ. ಆಮೇಲೆ ಇದು ನಮ್ಮ ಚಿನ್ನೊಂದು ದೋಸೆ, ಸಾಂಬಾರು, ಚಟ್ನಿ, ಮೈಸೂರು ಬಜ್ಜಿ, ಬಟಾಟಿ ಪಲ್ಯ. ಇದು ದೋಸೆ ಮಾತ್ರ ಸಖತ್ತಾಗೈತಿ. ಹಾಂ, ಫುಲ್ಲು ದೊಡ್ಡದು ನೋಡ್ರಿ, ಎಷ್ಟು ದೊಡ್ಡದೈತಿ. ಈ ಥರ ಸಾಂಬಾರ್, ಚಟ್ನಿ. 3 ಜನರದ್ದು ಬೇರೆ ಬೇರೆ ರೆಸಿಪಿ ಫುಡ್ ಗೊತ್ತಾಗೋದು. ಅವ ಏನು ಮಾಡಬೇಕಾಗುತ್ತೆ, ಬೇರೆ ಬೇರೆ ಸಪ್ರೇಟ್ ಕ್ಯಾರಿ ಬ್ಯಾಗ್ ಸಪ್ರೇಟ್ ಮಾಡಬೇಕು, ಎಲ್ಲನೂ ಸಪ್ರೇಟ್ ಮಾಡಿ ಅಂತ ಹೇಳ್ಬೇಕು ನಾವು. ಅಂದ್ರೆ ನಾ ತಿಂದೇ ಇಲ್ಲ ನಾ ಇಲ್ಲ ಊಟ ಮಾಡೋದು ಮಾಡ್ಬೇಕು. ದೋಸೆ ಬರೀ ಆಗಿತ್ತು. ಬೇಡ ನಿಂತೀನಿ ನಾನು ತುಂಬ ಒಂದು ಟೇಸ್ಟ್ ನೋಡತ್ತೀನಿ. ಇಲ್ಲ ತಿಂತೀನಿ ಪುರಿ ಹಾಂ, ತುಂಬ ಒಂದು ಟೇಸ್ಟ್. ಇದು ಹಾಕು ಪೈಲ ಕೊಸಂಬರಿ ಅಂದ್ರೆ ನಂಗೆ ಭಾಳ ಇಷ್ಟ. ನಮಗೂ ಬಟನ ಅಂತ ತಗೊಳ್ಳಿಲ್ಲ. ಮೈಸೂರು ಬಜ್ಜಿ ಅಂತೂ ಹೆಂಗೆ ಮಾಡ್ತಾರೆ ಆಮೇಲೆ ಚಿಕ್ಕು ಮೈಸೂರು ಬಜ್ಜಿ. ನಾನು ಸ್ವಲ್ಪ ರೈಸ್ ಹಾಕಿ ಕಲ್ಕೋಬೇಕು. ಅಲ್ಲಿ ಒಳಗೂ ಐತಿ ತಿನ್ನತೀನಿ ಇನ್ನು ರೈಸ್. ಸಾಕು ಆ ಕ್ಯಾರೆಟ್ ಅದು ತಿನ್ಬಿಟ್ಟ. ಕ್ಯಾರೆಟ್ ಅಂತ ತಿನ್ಬೇಕು ಕ್ಯಾರೆಟ್ ಅದು. ಇವನು ತೆಗಿಯಾತ ವಜ್ಜ ಐತಿ. ಮತ್ತು ಅದು ಫುಲ್ ಗಟ್ಟಿಗಿತ್ತಲ್ಲ. ಇದು ನೋಡ್ರಿ, ಇಲ್ಲಿದೆಲ್ಲ ಕ್ಲೀನ್ ಮಾಡಕತ್ತಾರ. ಯಾಕಂದ್ರೆ ಅಡ್ಚಣೆ ಆಗೈತಿ, ಏನಾರು ಹುಳ ಅದು ಬಂದು ಕೂತ್ರೆ ಏನು ಮಾಡೋದು ಅಂತ ಹೇಳಿ. ಸೊ ಇದು ವ್ಲಾಗೊಳಗೆ ತೋರಿಸಿದ್ನಿ, ಒಂದು ಸರಿ ತೋರಿಸಿದ್ನಿ. ಊರಿಂದ ಬರಬೇಕಾದ್ರೆ ಒಂದು ಹೊಲ್ದಾಗ ತೊಗೊಂಬಂದಿದ್ವಿ ನಾವು, ಕರಿ ಮಣ್ಣಿದು. ಇದನ್ನು ತೆಗೆದಿಟ್ಟಿದ್ವಿ, ಗಿಡ ಹಚ್ಚಕ್ಕೆ ಬರ್ತೈತೆ ಅಂಥೇಳಿ. ಅದನ್ನ ತೆಗೆದು ಈ ಕಡೆ ಕೆಳಗಿಡವ್ರೀಗ. ಯಾಕಂದ್ರೆ ಇಲ್ಲೆಲ್ಲ ಸೊಟ್ಟಿ ಅದು ಇದು ಎಲ್ಲ ಅದ ನೋಡ್ರಿ, ತೆಗೆದು ಕ್ಲೀನ್ ಮಾಡ್ಬೇಕಂತ ಹೇಳಿ. ಸಾವಕಾಶ ಅದು ಬೇಡ, ಅದಿರಲಿ ಚಿನ್ನು. ಹಾಂ, ಅಷ್ಟೇ ಇಟ್ರೆ ಏನಾಗಂಗಿಲ್ಲ ತೋ. ಅಲ್ಲಿ ಹತ್ರಾಗಿನ ಪಾಟ್ ಎಲ್ಲ ತೆಗೆದು ಕಾಸು ಮಣ್ಣು ಹಾಕ್ತಾರನ? ಯಾಕೆ ಹಂಗಲ್ಲ, ಏನಂದ್ರೆ ಕೊತ್ತಂಬರಿ ಕಾಳು ಹಾಕೋಣ ಅಂತೇಳಿ ಮಣ್ಣು ಹಾಕಿದ್ವಿಲ್ಲ ಇಲ್ಲಿ, ಎಷ್ಟು ಚೆಂದಾಗಿದ್ದು. ಹಾಂ ಆಯ್ತು ಬಿಡಿ. ಇವತ್ತು ಮನೆ ಅಂದ್ರೆ ಕಿಚನ್ ಕ್ಲೀನ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ ನೋಡ್ರಿ. ಮೊದಲಿಂದನೇ ಹೇಳ್ಕೊತ ಬಂದೆ ನಮ್ಮ ಹಸ್ಬೆಂಡ್ ಅವ್ರಿಗೆ. ಬಟ್ ಅವ್ರಿಗೆ ಗೊತ್ತೇ ಇಲ್ಲದ. ಅವ್ರೇನು ಅಂದ್ಕೊಂಡಾರ, ಜಸ್ಟ್ ಹಂಗೆ ಮೇಲಿಂದ ಮೇಲೆ ಅಂತ ತಿಳ್ಕೊಂಡಾರೆ. ನಾನು ಫುಲ್ ಡೀಪ್ ಕ್ಲೀನ್ ಮಾಡ್ಬೇಕಂತ ನನ್ನ ಪ್ಲ್ಯಾನ್ ಇತ್ತು. ಬಟ್ ಈಗ ಬೈಯಾಕತ್ತಾರ ನಂಗೆ, ಡೀಪ್ ಕ್ಲೀನ್ ಮಾಡೋದಾದ್ರೆ ಬೇಡ ನೀನು ಇವಾಗ 9 ಮಂತ್ ಐತಿ, ನಿಂಗೆ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು, ಬೇಡ ಅಂದ್ರೆ ಬೇಡ, ನೀ ಸುಮ್ಮನೆ ಕುತ್ಕೋ, ಏನಾದರೂ ಹೇಳು, ಮ್ಯಾಗಿನ ಮ್ಯಾಗ ನಾ ಮಾಡ್ತೀನಿ ಅನ್ನೋ ಥರ. ಬಟ್ ನಂಗೆ ಮ್ಯಾಗಿನ ಮ್ಯಾಗ ಮಾಡಿದ್ರೆ ನಂಗೆ ಇಷ್ಟನೇ ಆಗೋದಿಲ್ಲ. ಯಾಕಂದ್ರೆ ನಿಮ್ಗೆ ತೋರಿಸ್ತಾನೆ ಭಾಳ ಅಂದ್ರೆ ಭಾಳ ಹೊಲಸಾಗೈತಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಫುಲ್ಲು ಧೂಳು ಹೊಲಸು ನೋಡ್ಬೋದು ಇಲ್ಲೆಲ್ಲ. ಆಮೇಲೆ ಎಲ್ಲ ತೆಗಿಬೇಕು ನೋಡ್ರಿ, ಎಲ್ಲ ಕಿಚಾಟ್ ಒಂಥರ ಆಗಿಬಿಟ್ಟೈತಿ. ಹಾಗಾಗಿ ನಾ ಹಂಗೆ ಡೀಪ್ ಕ್ಲೀನ್ ಅಂದ್ಕೊಡ್ಲೆ ಮತ್ತು ಸ್ವಲ್ಪ ತೆಗೆದಿಟ್ಟಿದ್ದಾರೆ ಇಲ್ಲಿ ಬಾಂಡಿಗಳು, ಹೇಳಿದ್ರೆ ಕೇಳಂಗಿಲ್ಲ ಅಂಥೇಳಿ. ಮತ್ತು ಇಲ್ಲಿ ಎಲ್ಲ ತಿಕ್ಕೋತೈತಿ. ಅಂದರೆ ಶ್ರಾವಣದಾಗ ಹೆಂಗೆ ಮಾಡ್ತೀವಲ್ಲ ಆ ಥರ. ಯಾಕಂದ್ರೆ ಮತ್ತು ಡೆಲಿವರಿ ಆತಂದ್ರೆ ಆಮೇಲೆ ಯಾರೂ ಮಾಡೋಕ್ಕಾಗಂಗಿಲ್ಲ. ಈಗ ನಾನು ಮಾಡಿದ್ರೆ ಆಗ್ತೈತೆ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿದ್ದೇನೆ. ಇಲ್ಲೂ ಎಲ್ಲ ನೋಡ್ಬೋದು ನೀವು, ಫುಲ್ ಏನು ಬೇಕಾದನ್ನು ಇಟ್ಬಿಟ್ಟಿದ್ದೀವಿ. ಏನೋ ಟಚ್ಚ ಮಾಡಿಲ್ಲ ಇವನ್ನ, ಅದಕ್ಕೆ ಇವನ್ನೆಲ್ಲ ಕಾರ್ನರ್ ಇದನ್ನದು ಎಲ್ಲ ತೆಗಿಬೇಕಂತ ಪ್ಲ್ಯಾನ್ ಐತಿ. ಸೊ ಗಲೀಜು ಅನ್ಸಾತೈತಿ ನಂಗೆ, ನೋಡೋಕನ ಆಗ್ವತ್ತ.
ಅದಕ್ಕೆ ಎಲ್ಲ ತೆಗೆದು ನೀಟ್ ಮಾಡಬೇಕಂತ ನನ್ನ ಪ್ಲ್ಯಾನು. ಸೊ ಬಾಂಡಿಗಳೆಲ್ಲ ತಿಕ್ಕೋಬೇಕೈತಿ. ಬಾಂಡಿ ಭಾಳ ಆಗ್ತಾವ, ನಿಮ್ಮ ತಿಕ್ಕಾಗಂಗಿಲ್ಲ ಅಂತವ್ರು ಅನ್ನತ್ತಾರ. ಟ್ರೈ ಮಾಡ್ತೇನಂತ ನಾನು ಅನ್ನತ್ತೇನು. ಸ್ವಲ್ಪ ಮೇಲಿನ ಮೇಲೆ ಎಷ್ಟಾಗ್ತೈತೆ ಅಷ್ಟಾರ. जीवन जियो जो है समा कल हो न हो. ಹೆಂಗ ತೋರ್ಸ್ ಹೆಂಗ ತೋರ್ಸ್. ತಿಕ್ ತಿಕ್ ಭಾಳ ಸೊಕ್ಕೈತಿ ನಿಂದು. ಹೇಳಕ್ಕೆ ಯಾವುದಲ್ಲ ತಿಕ್ಕ ನೀನು ಹೆಲ್ಪ್ ಮಾಡ್ತೇನೆ. ಎಲ್ಲ ನೀನ ಮಾಡು, ಅವಶ್ಯಕತೆನೇ ಇಲ್ಲ. ಅಷ್ಟು ಕ್ಲೀನು ಇತ್ತು. ನಾ ವಿಡಿಯೋ ತೋರಿಸಿದ್ರೆ ನೋಡಿಲ್ಲ. ಹೇ 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 ಏನು ಮಾಡೋಕ್ಕಾಗಿಲ್ಲ. ತಿಕ್ಕು ನೀನು ತಿಕ್ಕೋದು ಕ್ಲೀನ್, ವೆರಿ ಡೀಪ್ ಕ್ಲೀನ್. ಎಲ್ಲರೂ ಕ್ಲೀನರ್ ಆಗಿ ನೀ ನೋಡಿ. ನೋಡಿ ಇದೊಂದು ಸೀಸನ್ ಮುಗಿಲಿ, ನೆಕ್ಸ್ಟ್ ಕ್ಲೀನರ್ ಮಾಡ್ತೀನಿ ನೀನು. ಎಲ್ಲರ ಇದ್ರು ನೋಡಿ. ಅದ ನೋಡ್ತಾನ, ಇದೊಂದು ಸೀಸನ್ ಮುಗಿಲಿ ಎಲ್ಲರೂ ಕ್ಲೀನ್. ಕ್ಲೀನ್ ಮಾಡಕನು ಇದು ಐತಿ ಗೊತ್ತೈತಿ ಚಿಕ್ಕು. ಈಗ ಏನೈತಿ ಕ್ಲೀನ್ ಮಾಡೋದನ್ನ ಒಂದು ಇದನ್ನ ಐತಿ, ಕೋರ್ಸ್ ಐತಿ. ಕೋರ್ಸ್ ಅಲ್ಲ, ಮನೆಗೆ ಹೋಗಿ ಕ್ಲೀನ್ ಮಾಡ್ಕೊಡೋದು. ಒಂದು ಗಾಡಿನ ತಗೊಂಡಿರ್ತಾರೆ. ಆಯ್ತು, ಒಂದು ಏಜೆನ್ಸಿ ತೆಗೆದು ಕೊಡ್ತಾನೆ, ಕ್ಲೀನಿಂಗ್ ಏಜೆನ್ಸಿ. 4 ಮಂದಿನ ಕೆಲ್ಸಕ್ಕೆ ಇಟ್ಕೊಂಡು ನಡಿ ನೀನು. ಯೂನಿಫಾರ್ಮ್ ಅದು ತಗೊಂಡು ಜಾಡು ಪರ್ಸಿ ಬಕೆಟ್ ಗಿಟ್ಟಿ ಎಲ್ಲ ತಗೊಂಡಿರ್ತಾರೆ. ಅದ ಏನು ಹೇಳ್ತಾನೆ, ಒಂದು ಏಜೆನ್ಸಿ ತೆಗೆದು ಕೊಡ್ತಾನೆ. 50,000 ಗಂಟ್ಲೆ ತಗೋತಾರೆ ಹೇ 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 ಒಂದ್ ದಿನಕ್ಕೆ. ಮಾಡು ಒಂದಿನ, ಗೊತ್ತಾಕೈತಿ. ಮಾಡ್ಕೊಂಡು 20 ದಿವಸನಾಗ ಅಡಿತಿ ಅದಕ್ಕೆ ಬೇಕು. ಏನಂದೆ? 20 ದಿವಸನಾಗ ಅಡಿತಿ ಅದಕ್ಕೆ ಬೇಕಾಗಿ ನಿಂದ ಅವಾಜ್ ಕೇಳಿಸ್ತಾ ಪಟ್ಟಿ ಮಾಡ್ಕೊಂಡು ಎದಕ್ಕೆ ಬೇಕಲೇ 20 ದಿವಸನಾಗ ಅಡಿತಿ ಅಂತ ಯಾರು ಮತ್ತೆ ಇದೆಲ್ಲ ಹೊಸ ಬರ್ಬೇಕು ನಿನಗೆ ಹೇಳಿ ಕೇಳೋದು ಒಟ್ಟ. ಗಿನ್ನಿಸ್ ದಾಖಲೆ ಮಾಡಲ್ಲ. ನಾಕೆ ಬರುವಾಗ ನಿಮ್ಗೆ ನನ್ನ ದಾಖಲೆ ಮಾಡ್ತೀನಿ. ಇವ್ ನೋಡ್ರಿ ಏನಾಗ ಚೋಕೋಸ 3 ಪ್ಯಾಕೆಟ್ ಸಿಕ್ಕು ನೋಡ್ರಿ. ಅದಕ್ಕೆ 1 ಬುಟ್ಟಿ ಬಾಂಡೆ ತಿಕ್ಕಿದೇನ. 3 ಮಂದಿಗೆ ಒಂದೊಂದು ಪ್ಯಾಕೆಟ. ಸ್ವಲ್ಪ ತಿಂದು ಮತ್ತೆ ಕೆಲಸ ಮಾಡೋದು. ನಮ್ಮ ಹಸ್ಬೆಂಡ್ ಅವ್ರು ಮಾಡ್ತಾರೆ, ಇನ್ನೊಂದು 20 ದಿನ ಅಡಿತಿ ಎದಕ್ಕೆ ಬೇಕಾಗಿದ್ದು ನಿನಗೆ ಇದೆಲ್ಲ ಅಂತೇಳಿ. ತಿಕ್ಬೇಡ ಅನ್ನತಿದ್ರ, ಆದ್ರೂ ಮತ್ತೆ ನಾ ತಿಕ್ಲಿಲ್ಲ ಅಂದ್ರೆ ಅದು ಕರೆಕ್ಟ್ ಆಗಂಗಿಲ್ಲ ನೋಡ್ರಿ. ನಾನು ಮಾಡ್ತೇನೆ ಅನ್ನತ್ತೀರ, ಅದನ್ನು ಬೇಡ ನಾನು ಮಾಡ್ತೇನೆ ಕುತ್ಕೊಂಡು ನಾ ಇಲ್ಲೇ ತಿಕ್ ಕೊಡ್ತೇನೆ, ನೀವು ಡಬ್ಬ ಹಾಕ್ರಿ ಅಂತ ಹೇಳಿದ್ನಿ. ಅದಕ್ಕೆ 1 ಬುಟ್ಟಿ ತಿಕ್ಕಿದ್ನೆಲ್ಲ ಅದನ್ನ ತೊಗೊಂಡು ಹೊಂಟಾರ. ಅವ್ನು ಹೊರಗೆ ಡಬ್ಬ ಹಾಕಿದ್ರೆ ಎಲ್ಲ ಒಣಗಿದ್ವು ಅಂದ್ರೆ ಆಮೇಲೆ ಒರೆಸಿ ಡಬ್ಬ ಹಾಕ್ಬೋದು. 5 ಬುಟ್ಟಿ ಬಾಂಡೆ ಆಗಿದಾವೆ ನೋಡ್ರಿ. ಈಗ ತಿಕ್ಕಿದೇನು. ನಮ್ಮ ಹಸ್ಬೆಂಡ್ ಅವ್ರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣಿಂದ ಇದನ್ನು ಮಾಡಿಕೊಡಂತೀನಿ. ಅದಕ್ಕೆ ಸೋಡಾ, ಉಪ್ಪು, ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇದು ಕುಡಿಯತ್ತಾನು, ಅವರು ಕುಡಿಯತ್ತಾರು. ಮತ್ತು ಇದನ್ನ ಕುಡಿದು ಮತ್ತೆ ಚಾಲೂ ಮಾಡಬೇಕು ಕೆಲಸ. ಚೇಸ್ ಎಲ್ಲಿದ್ದೀನಿ ಹಂಗ್ಯಾಕ ಹೊಟ್ಟಿ ಹೊಟ್ಟಿ ನೋಡ್ರಿ ಹೆಂಗ್ ತೋರ್ಸ ಮಜಾಕ್ ಹೊಟ್ಟಿ ಹೊಟ್ಟಿ ತೋರ್ಸ. ಒಳಗೆ ತೊಗೊಳತ್ತಾರ ನೋಡ್ರಿ. ಮುಜಾ ನೋಡು, ಹಾಡ ಹಚ್ಚಿದಾರ ನೋಡ್ರಿ. ಹಾಡ ಹಚ್ಚಿ ಕೆಲಸ ಮಾಡೋಣ ಅಂತ ಹೇಳಿ ಬಾಂಡಿ ತಿಕ್ಕಿ ಕೊಟ್ಟಂಗ ಎಲ್ಲ ತಂತಂದು ಇಲ್ಲಿ ಡಬ್ಬ ಹಾಕಿದಾರ ನೋಡ್ರಿ. ಇನ್ನೂ ಡಬ್ಬ ಹಾಕಕತ್ತಾರ. ಕುತ್ಕೊಂಡ್ ತಿಕ್ಕಾಕ ಆಗ್ಬತ್ತ, ತ್ರಾಸ ಆಗತೈತಿ. ಬಟ್ ತ್ರಾಸ ಆಗತೈತಿ ಅಂತ ಹೇಳಿದ್ರೆ ಮತ್ತೆ ಬೈಯಾಕ ಸ್ಟಾರ್ಟ್ ಮಾಡ್ತಾರ. ಅವ್ರ ಮಾಡ್ತೀನಿ ಅಂತ ನಿಲ್ತಾರೆ. ಅದಕ್ಕೆ ಹೇಳ್ಬಾರ್ದು ಅಂತೇಳಿ ಸುಮ್ಮ ಅಷ್ಟ ಮಾಡಾಕತ್ತೀನ. ಇವ ಆಗಂಗಿಲ್ಲ ನೋಡ್ರಿ ನನಗೆ. ಅಲ್ಲಿ ಸಿಂಕ್ ಒಳಗಂತೂ ಸಾಲೋದಿಲ್ವ. ಅದಕ್ಕೆ
ಇವ್ರು ಬಂದು ಇಲ್ಲಿ ಇದು ಮಾಡತ್ತಾರ ಅಂತ ತಿಕ್ಕತ್ತಾರ. ಈ ಗಿಡಕ್ಕೆ ನೀರು ಹಾಕ್ಬೇಕು ಚಿಕ್ಕಿ, ಒಣ ಆಗೈತೆ ಮನಿ ಪ್ಲಾಂಟ್. ನಂಗೆ ಸುಸ್ತಾಗತ್ತೆ ನೋಡ್ರಿ, ಸ್ವಲ್ಪ ಹಂಗೆ ರೆಸ್ಟ್ ಮಾಡ್ಬೇಕಂತ ಬನ್ನಿ. ಈಗ ನೋಡ್ರಿ ಇಷ್ಟ ಬಾಂಡಿ ತಿಕ್ಕಿದ್ದು ಎಲ್ಲ ಡಬ್ಬ ಹಾಕಿದ್ದಾರೆ. ಇಲ್ಲ ಒಳಗಳು ಹಾಕಿದ್ದಾರೆ ಅಂದ್ಕೂಡಲೇ ಕಡಿಮೆ ಕಾಣಿಸತ್ತದ. ಎಲ್ಲ ಸಪ್ರೇಟ್ ಸಪ್ರೇಟ್ ದೂರ ದೂರ ಹಾಕಿದ್ರೆ ಭಾಳ ಅದಾವ ಇವು ಆ್ಯಕ್ಚುಲಿ. ಮತ್ತು ಅಲ್ಲಿ ಆವಾಗಲೇ ನಮ್ಮ ಹಸ್ಬೆಂಡ್ ಅವರು ಪೀಪ ಗುಂಡೆ ತಿಕ್ಕಿಟ್ಟಿದ್ದಾರೆ, ಅದು ಒಣಗೈತೇನೋ. ನಮ್ಮ ಹಸ್ಬೆಂಡ್ ಅವರು ಹೆಲ್ಪ್ ಮಾಡತ್ತಿದ್ರು ನೋಡ್ರಿ, ನಾನು ಕೆಲಸ ಮಾಡತ್ತಿದ್ದೆ. ಸಡನ್ಲಿ ಅವರಿಗೆ ಒಂದು ಕೆಲಸ ಬಂತು, ಹಾಗಾಗಿ ಅವರು ಬರ್ತೇನಗಪ್ಪ ಒಂದು ತಾಸು ಆಗ್ಬೋದು ಅಂತೇಳಿ ಹೋದರು. ಈಗ ಟೈಮ್ ಬಂದು 6:30 ಆಗೈತಿ. ಅವರು 6 ಗಂಟೆಗೆ ಒಂದು 15 ನಿಮಿಷ ಕಡಿಮೆ ಇದ್ದಾಗ ಹೋಗಿದ್ದಾರೆ. ಸೊ ಬರೋವರೆಗೂ ಏನೂ ಮಾಡೋಕ್ಕೆ ಹೋಗಬೇಡ, ಸ್ವಲ್ಪ ರೆಸ್ಟ್ ಮಾಡು. ಬೇಕಾದ್ರೆ ಲೈಟಾಗಿ ಏನಾದರೂ ಮಾಡುವಂಗಿದ್ರೆ ಅಷ್ಟೇ ಮಾಡ, ಇಲ್ಲಾಂದ್ರೆ ಸುಮ್ಮನೆ ರೆಸ್ಟ್ ಮಾಡಿಬಿಟ್ಟು ನೀ ಮಲ್ಕೊಂಡು ನಾ ಬಂದು ಹೆಲ್ಪ್ ಮಾಡ್ತೇನೆ ಅಂತಾರೆ. ಸೊ ನಾನು ಕೂತಿದ್ದೆ ಇಷ್ಟೊತ್ತನ ರೆಸ್ಟ್ ಮಾಡತ್ತಿದ್ದೆ ಮಲ್ಕೊಂಡು. ಆಮೇಲೆ ಇವಾಗ ಏನಾದರೂ ಸ್ಟಾರ್ಟ್ ಮಾಡೋ ನಿನ್ನ ಕೆಲಸ ಅಂಥೇಳಿ ಎದ್ದೇನ. ನಮ್ಮ ಚಿನ್ನು ಆಟಾಡಕ್ಕೆ ಹೋಗಿದ್ದಾನ, ನಾನು ಒಬ್ಳಾದೇನೀಗ. ಸೊ ಬೇಗ ಮುಗೀತಿತ್ತು, ಬಟ್ ಹಿಂಗಾಗ್ತದೆ ನೋಡ್ರಿ, ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಅದೆಲ್ಲ ಈ ಥರ ನಡು ಏನಾದರೂ ಕೆಲಸ ಬಂದು ಕೂಡಲೇ ಬಿಟ್ಟು ಹೋಗ್ಬೇಕಾಗ್ತೈತಿ. ಸೊ ನೋಡೋಣ ಅಂತೀಗ ಎಷ್ಟಾಗ್ತದೆ ಅಷ್ಟು ಟ್ರೈ ಮಾಡ್ತೀನಿ ನಾನು. ಇಲ್ಲಿ ನೋಡ್ರಿ ಬಾಂಡಿಗಳೆಲ್ಲ ಏನು ತಿಕ್ಕಿದೇನೆಲ್ಲ, ಸೊ ಅವ ಇವೆಲ್ಲ ಇಟ್ಟಿದ್ದು ಅದಾವ, ಎಲ್ಲ ಗಲೀಜು ಅನ್ಸಾತೈತಿ. ಕಟ್ಟಿ ಮ್ಯಾಗೂ ನೋಡ್ಬೋದು, ಯಾಕಂದರೆ ಎಲ್ಲ ಕ್ಲೀನ್ ಮಾಡ್ಬೇಕಂತ ತೆಗ್ದಿವಲ್ಲ. ಈಗ ಅರ್ಧಕ್ಕನ ಸ್ಟಾಪ್ ಆಗೈತಿ. ಈಗ ಏನೇನು ಮಾಡ್ಬೇಕು ನನಗೂ ತಿಳಿಬತ್ತ. ಅವ್ರಿದ್ರಂದ್ರೆ ಸ್ವಲ್ಪ ಹೆಲ್ಪ್ ತೊಗೊಳ್ಬೋದಿತ್ತು. ನಮ್ಮ ಚಿನ್ನು ಅಂತೂ ಆಟ ಆಡಕ್ಕೆ ಹೋಗಿದ್ದಾನು. ಸೊ ನಾನು ಒಬ್ಬಳೂ ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ಏನೈತಲ್ಲ, ಇದು ಎಲ್ಲ ಸೆಲ್ಫ್ ಕ್ಲೀನ್ ಮಾಡಿ ಎಲ್ಲ ಒರೆಸಿದ್ದಾರೆ ನಮ್ಮ ಹಸ್ಬೆಂಡ್ ಅವರು. ಇವೆಲ್ಲ ತಿಕ್ಕಿದ್ದೂನ ನೋಡ್ರಿ, ಇವನ್ನೆಲ್ಲ ಹಂಗೆ ಇಟ್ಟಿದ್ದೇವೆ ಈಗ ಸದ್ಯಕ್ಕೆ ಹಂಗೆ. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲೂ ಎಲ್ಲ ಒರೆಸ್ಬಿಟ್ಟು ಹೋಗಿದ್ದಾರೆ ಅವರು ಕ್ಲೀನಾಗ. ಸೊ ಇಲ್ಲಿನೂ ಎಲ್ಲ ಡಬ್ಬ ಹಾಕ್ಬೇಕು ಬಾಂಡಿಗಳು. ಈಗ ನಮ್ಮ ಹಸ್ಬೆಂಡ್ ಅವ್ರು ಬಂದರು ನೋಡ್ರಿ. ನಾನು ಒಂದು ಬುಟ್ಟಿ ಬಾಂಡೆ ತಿಕ್ಕಿನಿ, ಒಂದು ಬುಟ್ಟಿ ಲಾಸ್ಟ್ ಉಳಿದಿತ್ತು, ಇನ್ನು ಅವಷ್ಟು ತಿಕ್ಕಿ ಕೊಡ್ಕಂದ್ರೆ ಬಂದರು. ಹೊರಗಿಟ್ಟಿದ್ದು ತೊಂಬರಕ್ಕೆ ಹೋಗಿದಾರ. ಅಯ್ಯ ಎಷ್ಟು ಹೊಳ್ಯಾತ ನೋಡ್ತಿಕ್ಕೆ ಬಾಂಡಿಗಳು ಎಷ್ಟು ಹೊಳ್ಯಾತವ ನೋಡ್ರಿ ಏನನ್ನತ್ತಾರ, ಬಾಂಡಿಗಳು ಎಷ್ಟು ಹೊಳ್ಯಾತವ ಅನ್ನತ್ತನ ನೋಡಿ. ಇಲ್ಲಿ ನಿಂದ ಎಷ್ಟು ಹೊಳ್ಯಾಕತ್ತಿತ್ತಂತ ಅಂದ್ರೆ ಅಷ್ಟು ತ್ರಾಸಾಗೈತಿ ಅಂತ ಅದ್ರ ಅರ್ಥ. ಮನೆ ಡೀಪ್ ಕ್ಲೀನ್ ಮಾಡ್ಬೇಕಂದ್ರೆ ಬೇಗ ಮುಗಿಯೋದೇ ಇಲ್ಲಿ ನೋಡ್ರಿ. ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದೇವಿ, ಈಗ ರಾತ್ರಿ ಆದ್ರೂ ಮುಗಿವತ್ತನ. ಅದ್ರಾಗೂ ಸ್ವಲ್ಪ ಗ್ಯಾಪ್ ಕೊಟ್ಟಿವಲ್ಲ, ನಮ್ಮ ಹಸ್ಬೆಂಡ್ ಅವ್ರು ಹೊರಗೆ ಹೋದ್ರು ಅಂತ ಹೇಳಿ, ಅದಕ್ಕೆ ಇನ್ನೂ ಲೇಟ್ ಆಯ್ತಾ. ಬಟ್ ಇವತ್ತಂತೂ ಕಂಪ್ಲೀಟ್ ಮುಗಿಯಂಗಿಲ್ಲ, ನಾಳೆಗನ ಮುಗಿತೈತೆ ಅನ್ಕೊಂಡೇನ. ಸೊ ಈಗ ಬಾಂಡಿ ಎಲ್ಲ ತಿಕ್ಕಿ ಇಟ್ಟಿದ್ನಲ್ಲ, ಅವನ್ನ ಡಬ್ಬ ಹಾಕಿದ್ರವ್ರ ಒಣಗಿದಾವ ಅಂತ ಹೇಳಿ ತಂದು ಒಳಗೆ ಕೊಟ್ರ. ಅದಕ್ಕೆ ಒಂದೊಂದೇ ನೀಟಾಗಿ ಡಬ್ಬ ಹಾಕಾಕತ್ತೀನ ನೋಡ್ರಿ. ಇಲ್ಲಿ ಕಸ ಎಷ್ಟಾಗೈತಿ, ಇನ್ನೂ ಭಾಳ ಐತಿ ಆ್ಯಕ್ಚುಲಿ. ಇದು ಹೇಳ್ಬೇಕಂದ್ರೆ ಇದನ್ನೆಲ್ಲ ಕಸ ಹೊಡ್ಬೇಕು. ಆಲ್ಮೋಸ್ಟ್ ಡನ್ ಆಗೈತಿ ಕೆಲಸ, ಇನ್ನೊಂದು ಸ್ವಲ್ಪ ಐತಿ, ತೋರಿಸ್ತೇನಂತ. ಆಲ್ಮೋಸ್ಟ್ ಡನ್ ಅಂದ್ರೆ ಇಷ್ಟ ಆಗೈತೆ ನೋಡ್ರಿ. ಇವು ಬಾಂಡಿ ಎಲ್ಲ ನಾನು ಒರೆಸಿ ಇದು ಡಬ್ಬ ಹಾಕಿದ್ದೇವೆ. ಇಲ್ಲಿದಷ್ಟು ಈ ಕಡೆದಷ್ಟು ಉಳ್ತೈತಿ. ಇನ್ನು ಈ ಕಪಾಟದೂ ಎಲ್ಲ ಬುಡಕಿನೂ ಎಲ್ಲ ಕ್ಲೀನ್ ಮಾಡಿದ್ದೇವೆ. ಫೈನಲಿ ಈಗ ಇಷ್ಟು ಕೆಲಸ ಆಗೈತೆ ನೋಡ್ರಿ. ಕಟ್ಟೆ ಆ್ಯಕ್ಚುಲಿ ನಾವು ಇದು ಗ್ಯಾಸದ್ದು ಮತ್ತು ಗ್ಯಾಸ್ ಕಟ್ಟೆ ಕಡೆ ಕ್ಲೀನ್ ಮಾಡಿಲ್ಲ. ಇದನ್ನೆಲ್ಲ ಬೆಳಿಗ್ಗೆ ಸೋಪ ಮತ್ತು ಕಾತ ತೊಗೊಂಡು ತಿಕ್ಕಿ ಕ್ಲೀನ್ ಮಾಡ್ಬೇಕು. ಇದನ್ನು ಸ್ವಲ್ಪ ಹಂಗೆ ಇದು ಮಾಡಿ ಇದನ್ನು ಒರೆಸ್ಕೊಂಡೇನಷ್ಟೇ. ಆಮೇಲೆ ಬಾಂಡಿ ಅಂತ ಎಲ್ಲ ಆಗಿದಾವೆ. ಸಿಂಕ ಹೊಲಸೈತಿ, ಅದನ್ನ ಬೆಳಗ್ಗೆ ತಿಕ್ಕೋಬೇಕಲ್ಲ. ಸೊ ಇಷ್ಟಾಗೈತಿ ಈಗ. ಮತ್ತು ಇಲ್ಲೊಂದು ಸ್ವಲ್ಪ ಹಂಗೆ ಇಟ್ಟಿದ್ದೇವೆ ಈಗ ಎಮರ್ಜೆನ್ಸಿಗೆ. ಮತ್ತು ಏನಂದ್ರೆ ಹಾಲ್ ಅದು ಎಲ್ಲ ನಮ್ಮ ಹಸ್ಬೆಂಡ್ ಅವ್ರು ಕಸ ಹೊಡ್ಕೊಂಡ್ರು ನೋಡ್ರಿ. ಪಾಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ರು. ಇದನ್ನ ನನ್ನ ಕಾಲು ಫುಲ್ ಸ್ವೆಲ್ಲಿಂಗ್ ಬಂದವ ಈಗ. ಇಲ್ಲಿ ನೋಡ್ಬೋದು ನೋಡ್ರಿ, ನರ ಕಾಣಕತ್ತಿಲ್ಲ. ಮೊನ್ನೆನೂ ಹಂಗಾಗಿದ್ವು,
ಇವತ್ತು ಕೆಲಸ ಮಾಡಿ ಹಂಗಾಗಿದಾವೆ ಅಂದ್ರೆ ನಿತ್ರ ಜಾಸ್ತಿ ಹಂಗಾಗ್ತಾವಂತ ನೋಡ್ಬೋದು ಇಲ್ಲಿ ಫುಲ್ ಉಗುರು ಮುರಿತು ನೋಡ್ರಿ ಅಂತ ಚಂದ ಇತ್ತು. ಇಲ್ಲಿ ನೋಡ್ಬೋದು ಇದು ಉದ್ದಿತ್ತರ ಇದು ಸೇಮನ ಇದು ಇತ್ತು. ಇಲ್ಲಿ ಕಸ ಹೊಡ್ಯಾಕತ್ತಿದ್ನಿ, ಅದು ಸೋಪ ಟಚ್ ಆಗಿ ಒಮ್ಮೆ ಮುರಿತು. ಚಂದ ಕಾಣತ್ತೆ ಈಗ ಸೈ ಇದೆ ನೋಡ್ರಿ ನನ್ನ ಉಗುರು ಇಲ್ಲೈತಿ. ಇದಷ್ಟು ಕ್ಲೀನ್ ಮಾಡೋದಿತ್ತು ನೋಡ್ರಿ. ಇದೊಂದು ಸ್ವಲ್ಪ ಉಳಿದಿತ್ತು, ರಾತ್ರಿ ಕಿಚನ್ ಎಲ್ಲ ಆಗೈತಿ. ಅದಕ್ಕೆ ಇದೊಂದು ಸ್ವಲ್ಪ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಚಿನ್ನೊಂದು ಟಾಯ್ಸ್ ಅದಾವ ಇಲ್ಲಿ, ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಇಡಾಕನ. ಗಲೀಜ್ ಭಾಳ ಆಗೈತಿ, ಡಸ್ಟ್ ಭಾಳ ಐತಿ. ಚಿನ್ನ ಇವನ್ನೆಲ್ಲ ನೀಟಾಗೈತಿ. ನಾ ಇದು ಮಾಡ್ತೇನಲ್ಲ ಮಾಡಾದ್ಮೇಲೆ ಆಟ ಆಡಕ್ಕೆ ಯಾವ ಬೇಕಲ್ಲ ಅವ್ನ ನಟ್ಟ ತಗೊಳ್ಳೋದು, ಸುಮ್ಮನೆ ಎಲ್ಲ ಕಿತ್ತಾಡ್ದಂಗೆ ಏನ. ಎಷ್ಟು ಡಸ್ಟ್ ಐತೆ ನೋಡಿ ಮ್ಯಾಗೆಲ್ಲ. ಫೈನಲಿ ಇವತ್ತು ನಮ್ಮ ವರ್ಕ್ ಡನ್ ಆಯ್ತು ನೋಡ್ರಿ. ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆ ಫುಲ್ ಕಿಚನ್ದ ಎಲ್ಲ ಕೆಲಸ ಇತ್ತು. ಸೊ ಹಸ್ಬೆಂಡ್ ಅವರು ನಾನು ಇಬ್ಬರು ಏನದು ಕಿಚನ್ದ ಕ್ಲೀನಿಂಗ್ ಮುಗಿಸ್ಕೊಂಡಿದ್ವಿ ನಿನ್ನೆ. ಸೊ ಇವತ್ತು ಹಾಲ್ ಒಳಗೆ ಕ್ಲೀನಿಂಗ್ ಇತ್ತು. ಹಾಲ್ ಒಳಗೆ ಏನು ಜಾಸ್ತಿ ಇರಲಿಲ್ಲ, ಒಂದು ಸೈಡ್ ಇತ್ತು. ಅದು ಬಿಟ್ಟರೆ ಇನ್ನೊಂದು ಕಡೆ ವಾಷಿಂಗ್ ಮಷಿನ್ ಕಡೆ ಇತ್ತು. ಸೊ ಅದನ್ನು ನಾನು ಚಿನ್ನು ಕೂಡಿ ಕ್ಲೀನಿಂಗ್ ಮಾಡ್ಕೊಂಡಿದ್ವಿ. ಸೊ ಮನೆ ಇವಾಗ ಹೇಗೆ ಕಾಣತೈತಿ ಹಾಲ್ ಅಂತ ತೋರಿಸ್ತೇನಂತ ಬರ್ರಿ. ಇಲ್ಲಿ ನೋಡ್ರಿ ಈಗ ಹಾಲ್ ಎಷ್ಟು ನೀಟ್ ಅಂದ್ರೆ ನೀಟ್ ಕಾಣತೈತಿ. ಏನಂದ್ರೆ ಇವತ್ತು ಏನು ಕ್ಲೀನಿಂಗ್ ಅಂದ್ರೆ ಇಲ್ಲಿ ಒಂದು ಚೇರ್ ಇಟ್ಟಿದ್ವಿ, ಸುಂದ್ರಿ ಮಲ್ಕೋತೇಳು, ಅದನ್ನ ಚೇರ್ ತೆಗ್ದೇವಿ. ಟೇಬಲ್ ಮ್ಯಾಗೆಲ್ಲ ನಮ್ಮ ಚಿನ್ನೊಂದು ಏನದು ಬುಕ್ಸು ಅದು ಇದು ಥಿಂಗ್ಸ್ ಅದು ಇಡ್ತಿದ್ವಿ, ಅವನ್ನೆಲ್ಲ ತೆಗೆದ್ಬಿಟ್ಟು ನೀಟ್ ಮಾಡಿದ್ದೇನೆ. ಜಸ್ಟ್ ಒಂದು ಫಾಟ್ ಇಟ್ಟಿದ್ದೇನೆ ಸಣ್ಣದು. ಆಮೇಲೆ ಈ ಕಡೆ ಈ ಥರ ಇದು ಮಾಡಿದ್ದೀವಿ. ಆಮೇಲೆ ಇಲ್ಲಿ ಏನದು ಕಬೋರ್ಡ್ ಒಳಗೆ ನಮ್ಮ ಚಿನ್ನೊಂದು ಸ್ಕೂಲ್ ಅಂತೂ ಮುಗಿತಲ್ಲ, ಹಾಗಾಗಿ ಎಲ್ಲನೂ ಜೋಡಿಸಿ ನೀಟಾಗಿ ಇಟ್ಟಿದ್ದೇನೆ ಎಲ್ಲ ಇದ್ರೊಳಗೆ. ಮತ್ತು ಇಲ್ಲೂ ಕೂಡ ಏನೆಲ್ಲ ಇಡ್ತಿದ್ದ, ಸೊ ಅವನ್ನೆಲ್ಲ ತೆಗೆದ್ಬಿಟ್ಟು ಜಸ್ಟ್ ಒಂದು ಬ್ಯಾಗ್ ಒಂದು ಕ್ಯಾಪ್ ಒಂದು ಇಟ್ಟಿವಿ. ಕ್ಯಾಪ್ ಯಾಕಂದ್ರೆ ಈಗ ಬೇಸಿಗೆಗಾಲ ನೋಡ್ರಿ ಬಿಸಿಲು ಹತ್ತದ, ಹೊರಗಡೆ ಆಟಾಡಕ್ಕೆ ಹೋಗ್ತಾನೆ, ಅದಕ್ಕೋಸ್ಕರ. ಮತ್ತೊಂದು ಬಾಟಲ್. ಇಲ್ಲಿ ನಮ್ಮ ಹಸ್ಬೆಂಡ್ ಅವರು ಮತ್ತು ಚಿನ್ನು ಕೂತಾರ, ಟಿ ವಿ ನೋಡತ್ತಿದ್ರು ಅವರು. ಸೊ ನೋಡ್ರಿ ಎಷ್ಟು ನೀಟ್ ಕಾಣತೈತಿ. ಆಮೇಲೆ ಈ ಕಡೆ ಬಂದರೆ ಇಲ್ಲಿ ಚಪ್ಪಲ್ ಕೂಡ ಎಲ್ಲನೂ ನೀಟ್ ಮಾಡೈತಿ. ಅದು ಬಟ್ಟೆ ಒಂದು ಸ್ವಲ್ಪ ಒಣ ಹಾಕಿದೆ ಹಂಗೆ ಒಣಗ್ಲ ಅಂಥೇಳಿ. ಅದು ಬಿಟ್ರೆ ಈ ಕಡೆ ಅಂತೂ ಫುಲ್ಲು ಕ್ಲೀನ್ ಮಾಡಿದೆ ನೋಡ್ರಿ. ಇಲ್ಲಿ ನೋಡ್ಬೋದು ಚಪ್ಪಲ್ ಸ್ಟ್ಯಾಂಡ ಫಸ್ಟ್ ಇಲ್ಲಿ ಇಡ್ತಿದ್ವಿ, ಈ ಕಡೆ ಇಡ್ತಿದ್ವಿ. ಈಗ ಮೂಲೆ ಒಳಗೆ ಇಟ್ಬಿಟ್ಟಿದ್ದೇನೆ ಎಲ್ಲ ಪೇಪರ್ ಅದು ಹಾಕಿ ನೀಟಾಗೆ. ಆಮೇಲೆ ನಮ್ಮ ಚಿನ್ನೊಂದು ಸ್ಕೂಟರ್ ಒಂದು, ಇದು ಸುಂದ್ರಿಗೋಸ್ಕರ ಅಂಥೇಳಿ ನಮ್ಮ ಚಿನ್ನು ಮಾಡಿದಾನ. ಚೇರ್ ಮ್ಯಾಗ ಹಾಲ್ದಾಗ ಚೇರ್ ಮ್ಯಾಗ ಮಲ್ಕೋತಿತ್ತದ, ಅದಕ್ಕೊಂದು ರಟ್ ಬಾಕ್ಸ್ ಇಟ್ಟು ಮಾಡಿದಾನ. ಆಮೇಲೆ ಈ ಟೇಬಲ್ ಮ್ಯಾಗೆಲ್ಲ ಫುಡ್ಡು ಮತ್ತು ವಾಷಿಂಗ್ ಮಷಿನ್ ಬೇಕಾಗಿರುವಂಥದ್ದು ಎಲ್ಲ ಇಡ್ತಿದ್ವಿ. ಸೊ ಅವನ್ನೆಲ್ಲ ತೆಗ್ದಿಟ್ಬಿಟ್ಟು ಇವನಷ್ಟು ಇಟ್ಟಿದ್ದೀವಿ. ಅದು ಬಾಕ್ಸು ಮ್ಯಾಲೆ ಇಡೋದೈತಿ, ಜಸ್ಟ್ ಈ ಸದ್ಯಕ್ಕೆ ಇಟ್ಟಿದ್ದೀವಿ. ಇದ್ರೊಳಗೆ ಆಟ ಆಡೋದವ, ಅಲ್ಲೂ ಆಟ ಆಡೋದವು. ಸೊ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಎಷ್ಟು ದಿನ ನೀಟ್ ಇರ್ತೈತೆ ಗೊತ್ತಿಲ್ಲ. ನಾನಂತೂ ಡೆಲಿವ್ರಿಗಿಂತ ಮುಂಚೆ ಎಲ್ಲ ನೀಟ್ ಮಾಡಬೇಕು ಅಂಥೇಳಿ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೇನೆ, ಹಂಗಲ್ಲ. ಸೊ ನೋಡ್ಬೋದು ನೀಟ್ ಕಾಣತೈತಿ. ಸೊ ನೋಡ್ರಿ ಇಲ್ಲಾಂದರೆ ಎಷ್ಟು ಗಲೀಜು ನಂಗಂತೂ ನೋಡೋಕ್ಕಾಗತ್ತಾಗಿತ್ತ. ಡೆಲಿವರಿ ಆಗೋಕ್ಕಿಂತ ಮುಂಚೆ ಮನೆ ಡೀಪ್ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಸೊ ನಾನು ಅಂದ್ಕೊಂಡಂಗೆ ಎಲ್ಲ ಡೀಪ್ ಕ್ಲೀನ್ ಆಗೈತಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಐ ಹೋಪ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅಂತ ಅಂದ್ಕೊಂಡೇನ. ಟೇಕ್ ಕೇರ್, ಬಾಯ್.